ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಪಾಕಿಸ್ತಾನದಿಂದ ಬರ್ತಿದೆ. ಒಂದೇ ಒಂದು ದಾಳಿ ಇಡೀ ಪಾಕಿಸ್ತಾನವನ್ನು, ಲಷ್ಕರ್ ಎ ತೊಯ್ಬಾವನ್ನು ನಡುಗಿಸಿದೆ. ನಿಂತಲ್ಲಿ ಪತ್ರಗುಟ್ಟು ಹೋಗಿದ್ದಾರೆ. ಅಂತಹ ದಾಳಿ ನಡೆದಿದೆ. ಅದು ಕೂಡ ಅವರ ಹೆಡ್ ಕ್ವಾರ್ಟರ್ಸ್ ಒಳಗಡೆನೆ ನುಗ್ಗಿ ಹೊಡೆಯಲಾಗಿದೆ. ಆಪರೇಷನ್ ಸಿಂಧೂರ ಬಳಿಕ ಬೆಚ್ಚಿ ಬೀಳಿಸಿರುವಂಥ ಮತ್ತೊಂದು ಭಯಂಕರವಾದ ದಾಳಿ. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಎಷ್ಟು ತಲೆಗಳು ಉರುಳಿವೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಪಾಕಿಸ್ತಾನದಲ್ಲಿ ಕಂಡು ಕೇಳರಿಯದ ಪರಿಸ್ಥಿತಿ, ಈಗ ಪಾಕ್ ಕಂಗಾಲಾಗಿರೋ ಸ್ಥಿತಿ ಕೂಡ ಗಮನ ಸೆಳೀತಿದೆ. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ದಾಳಿ ಇದೆಯಲ್ಲ, ಅದು ಕೂಡ ಈದ್ ಮುಬಾರಕ್ ಶುಭಾಶಯ ತಿಳಿಸ್ತಿರೋ ಹೊತ್ತಲ್ಲಿ, ಪ್ರಾರ್ಥನೆಯನ್ನು ಮುಗಿಸಿ ಬರ್ತಿರುವ ಹೊತ್ತಲ್ಲಿ ಇದೊಂದು ದಾಳಿ ಇದೆಯಲ್ಲ, ಮುರಿದ್ಕೆ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಗಿ ಲಷ್ಕರ್ ಎ ತೊಯ್ಬಾದ ಒಬ್ಬ ಟಾಪ್ ಕಮಾಂಡರನ್ನು ಹೊಡೆದುರುಳಿಸಲಾಗಿದೆ. ಏನು ಆತನ ಹೆಸರು? ಬಿಲಾಲ್ ಆರಿಫ್ ಸಲಾಫಿ ಅಂತ. ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಈತ ಜಿಹಾದಿ ಕಾಶ್ಮೀರ್ ಅನ್ನುವಂಥ ಒಂದು ಭರ್ಜರಿ ಪ್ರಕ್ರಿಯೆಯ ಟಾಪ್ ಲೀಡರ್ ಆಗಿದ್ದ, ರೂವಾರಿಯಾಗಿದ್ದ. ಹಾಗಾಗಿ ಇವನಿಗೆ ಸರಿಯಾಗಿ ಗುರಿ ಇಡಲಾಗಿದೆ. ಪ್ರೇಯರ್ ಮುಗಿಸಿ ಈದ್ ಮುಬಾರಕ್ ಶುಭಾಶಯ ವಿನಿಮಯ ಮಾಡಿಕೊಂಡು ಹೊರಗಡೆ ಇನ್ನೂ ಕಾಲು ಇಟ್ಟಿರಲಿಲ್ಲ. ಹೆಡ್ ಕ್ವಾರ್ಟರ್ಸ್ ಒಳಗಡೆನೆ ಮುರಿದ್ಕೆನೆ ಲಷ್ಕರ್ ಎ ತೊಯ್ಬಾದ ಕೇಂದ್ರ ಬಿಂದು. ಅಲ್ಲೇ ನುಗ್ಗಿ ಅನ್ನೌನ್ ಗನ್ ಮ್ಯಾನ್ಗಳು ಹೆಂಗೆ ಹೊಡೆದು ಹಾಕಿದ್ದಾರೆ ಅಂದರೆ, ಇಡೀ ಅವರ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾದ ಇಡೀ ಸೆಲ್ ಈಗ ಶೇಕ್ ಆಗಿದೆ. ಒಂದೇ ಒಂದು ದಾಳಿ ಇಡೀ ಲಷ್ಕರ್ ಎ ತೊಯ್ಬಾವನ್ನು ನಡುಗಿಸಿಬಿಟ್ಟಿದೆ. ಮಸೂದ್ ಅಜರ್ ಹಾಗೆ ಹಫೀಜ್ ಸಯದ್ಗೆ ಕೈ ಕಾಲು ನಡುಗಿಸ್ತಿರುವಂಥ ದಾಳಿ ಇದು. ಯಾಕಂದರೆ ಆಪರೇಷನ್ ಸಿಂಧೂರಾದಲ್ಲಿ ಹೆಂಗೆ ಟೆರರ್ ಕ್ಯಾಂಪ್ಗಳನ್ನು ಹುಡುಕಿ ಹೊಡಿತು ಭಾರತ. ಯಾವುದೇ ಮೂಲೆಯಲ್ಲಿ ಬಿಲದಲ್ಲಿ ಅಡಗಿದ್ರೂ ನಮ್ಮ ಡ್ರೋನ್, ನಾಗಾಸ್ತ್ರ ಡ್ರೋನ್ ಹುಡುಕೊಂಡು ಹೋಗಿ ಹೊಡಿತು. 150 ಜನ ಟೆರರಿಸ್ಟ್ಗಳು ಸತ್ರು. ಮೊನ್ನೆ ಅಷ್ಟೇ ಮುರಿದ್ಕೆಯಲ್ಲಿ ಅವರ ಒಂದು ಮಸೀದಿಯನ್ನು ಕಂಪ್ಲೀಟಾಗಿ ಅದು ಇನ್ನು ಆಪರೇಷನ್ಗೆ ಅರ್ಹ ಅಲ್ಲ ಅಂತ ಡೆಮಾಲಿಷನ್ ಮಾಡಿದ್ದು ಕಂಡು ಬಂತು. ಹಾಗೆ ಇನ್ನೊಂದು ಏರ್ ಬೇಸು, 12 ಏರ್ ಬೇಸ್ ಹೊಡೆದಿದ್ರಲ್ಲಿ ಒಂದು ಏರ್ ಬೇಸು ರಿಪೇರೇ ಮಾಡೋಕ್ಕಾಗಲ್ಲ, ಲಕ್ಷಗಟ್ಟಲೆ ಕೋಟಿ ವ್ಯಯಿಸಿದ್ರು ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಅವರೇ ನೆಲಸಮ ಮಾಡಿದ್ದು ಕೂಡ ಸ್ಯಾಟಲೈಟ್ ಇಮೇಜ್ ಮೂಲಕ ಸ್ಪಷ್ಟವಾಯಿತು. ಹಂಗೆ ಹೊಡೆದಿದೆ ಭಾರತ. ಅದರ ನಡುವೆ ಈಗ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಯಾರು ಮಾಡಿದ್ದು? ಅನ್ನೌನ್ ಗನ್ ಮ್ಯಾನ್ಗಳು ಮಾಡಿದ್ದು. ಸೊ ಅಸಲಿ ರಿಯಲ್ ಲೈಫ್ ದುರಂದರ್ ಅಟ್ಟಹಾಸ ಈಗ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ. ದುರಂದರ್ ಸಿನಿಮಾ ಕ್ರೇಜಲ್ಲಿ ಇದೆ ಇಡೀ ದೇಶ. ಆ ಸಮಯದಲ್ಲೇ ಬರ್ತಿರುವಂಥ ಗುಡ್ ನ್ಯೂಸ್ ಭಾರತಕ್ಕೆ ಯಾಕಿದು ಗುಡ್ ನ್ಯೂಸ್ ಅಂತ ಕೇಳಿದ್ರೆ, ಜಿಹಾದಿ ಕಾಶ್ಮೀರ್ ಅನ್ನುವಂಥ ಒಂದು ಭರ್ಜರಿ ಕಾರ್ಯಾಚರಣೆಯ ಕಿಂಗ್ ಪಿನ್ ಈತ ಭಾರತದಲ್ಲಿಯೇ ಕಾಶ್ಮೀರದ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಅಲ್ಲಿಯೇ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಎಲ್ಲ ಬಗೆಯ ಟ್ರೈನಿಂಗ್ ಕೊಡ್ತಾ ಇದ್ದ. ಶಸ್ತ್ರ ಸಮೇತ ಎಲ್ಲ ಬಗೆಯ ಟ್ರೈನಿಂಗು, ಅವರ ಶಸ್ತ್ರ ಎಲ್ಲ ಬಗೆಯ ಟ್ರೈನಿಂಗ್ ಕೊಡ್ತಾ ಇದ್ದಂಥ ವ್ಯಕ್ತಿ ಈತ. ಏನಿತನ ಹೆಸರು? ಬಿಲಾಲ್ ಆರಿಫ್ ಸಲಾಫಿ. ಈದ್ ಮುಬಾರಕ್ ಹೇಳುತ್ತಿರೋವಾಗಲೇ ಹೆಂಗೆ ದಾಳಿ ಮಾಡಿದ್ದಾರೆ ಅಂದರೆ, ಚುಚ್ಚಿ ಸಾಯಿಸಿದ್ದಾರೆ. ಅಲ್ಲೇ ಬಿದ್ದಿದ್ದಾನೆ. ಜನ ಎಲ್ಲ ಓಡಿ ಬಂದು ಅವ್ರ ಕಡೆಯವರು ಸುತ್ತುವರೆದಿದ್ದಾರೆ, ಶೇಕ್ ಆಗಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲೋ ಹೋಗ್ತಿರುವಾಗ ಹೊಡೆದು ಹಾಕ್ತಿದ್ದು ಅನ್ನೌನ್ ಗನ್ ಮ್ಯಾನ್ಗಳದ್ದು 2 ಡಜನ್ ಆಗೋಯ್ತು ಈ ಥರ ತೆಗೆದಿರೋದು ತಲೆಗಳು. ಭಾರತದ ಮೋಸ್ಟ್ ವಾಂಟೆಡ್ ತಲೆಗಳನ್ನು ತೆಗೆದಿರೋದು ಅನ್ನೌನ್ ಗನ್ ಮ್ಯಾನ್ಗಳು. ಏನಾದರೂ ಆಗಲಿ, ಹೆಂಗಾದರೂ ಆಗಲಿ, ಭಾರತಕ್ಕಂತೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೋ ಯಾರೋ ಈ ಪುಣ್ಯಾತ್ಮರು. ಈ ಸಲ ಈ ಆಪರೇಷನ್ ಹೆಂಗೆ ನಡೆದಿದೆ? ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಗು ಹೊಡೆದಿದ್ದಾರೆ. ಇದು ಲಷ್ಕರ್ ಎ ತೊಯ್ಬಾವನ್ನು ಮತ್ತು ಎಲ್ಲ ಟೆರರ್ ಸಂಘಟನೆಗಳನ್ನು ನಡೆಸಿರೋದು ಅನ್ನೌನ್ ಗನ್ ಮ್ಯಾನ್ಗಳು. ಈಗ ನೆಕ್ಸ್ಟ್ ಲೆವೆಲ್ ಆಪರೇಷನ್ ಶುರು ಮಾಡಿಬಿಟ್ರ. ಟೆರರ್ ಕ್ಯಾಂಪ್ ಒಳಗಡೆ, ಟೆರರ್ ಹೆಡ್ ಕ್ವಾರ್ಟರ್ಸ್ ಒಳಗಡೆಗೆ ನುಗ್ಗಿ ಹೊಡೆದು ಹಾಕಿ ಬರ್ತಾರೆ ಅಂದರೆ, ಇದು ನಿಂತಲ್ಲೇ ಈ ಎಲ್ಲ ಸಂಘಟನೆಗಳನ್ನು ನಡುಗಿಸ್ತಾ ಇರುವಂಥ ಸುದ್ದಿ. ಹಾಗಾಗಿ ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ಒಂದು ದಾಳಿ ಪಾಕಿಸ್ತಾನವೇ ಈಗ ಆಘಾತಕ್ಕೆ ಒಳಗಾಗಿದೆ. ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಪೆಟ್ರೋಲ್, ಡೀಸೆಲ್, ಇಂಧನದ ಕೊರತೆಯಾಗಿ ಪಾಕಿಸ್ತಾನದಲ್ಲಿ ಇವತ್ತು ಗಣರಾಜ್ಯೋತ್ಸವದ ಆಚರಣೆಯನ್ನು ಬಂದ್ ಮಾಡಲಾಗಿದೆ. ಜಸ್ಟ್ ಇಮ್ಯಾಜಿನ್, ಆ ದೇಶದ ಗಣರಾಜ್ಯೋತ್ಸವದ ಆಚರಣೆ ಕೂಡ ಮಾಡೋಕ್ಕಾಗದ
ಅತ್ಯಂತ ಕೀಳು ಸ್ಥಿತಿಗೆ, ದುಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಮತ್ತು ಅಲ್ಲಿ ಆರ್ಮಿ ಮೆರವಣಿಗೆ, ಅವರ ಮಿಲಿಟ್ರಿ ಪ್ರತಿಷ್ಠೆಯ ಮೆರವಣಿಗೆಯನ್ನೇ ರದ್ದು ಮಾಡಲಾಗಿದೆ. ವರ್ಕ್ ಫ್ರಮ್ ಹೋಮ್, ಸ್ಕೂಲ್ಗಳ ರಜಾ, ಆನ್ಲೈನ್ ಕ್ಲಾಸಸ್ ಅದು ಅರ್ಧಂಬರ್ಧ. ಮತ್ತು ನಾವು ಬಹಳ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ನೀವೇ ಏನಾದರೂ ಮಾಡಿ ನಿಮ್ಮ ಜೀವನ ಕಟ್ಕೊಳ್ಳಿ ಅಂತ ಪ್ರಧಾನಿಯೇ ಕರೆ ಕೊಟ್ಟಿರೋದು. ಹೇಗಾದರೂ ಮಾಡಿ ಇಂಧನ ಜೀವ ಉಳಿಸ್ಕೊಳ್ಳೋಕೆ ಬೇಕಾದಷ್ಟು ನೀವೇ ಹೇಗಾದರೂ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ ಅಂತ ಅಂತಹ ಸ್ಥಿತಿಯಲ್ಲಿದೆ. ಅದ್ರ ಮೇಲೆ ಭಾರತ ಹೊಡಿತೀವಿ. ಯಾರಾತ? ಅಬ್ದುಲ್ ಬಸೀದ್, ಫಾರ್ಮರ್ ಹೈ ಕಮಿಷನರ್ ಆಫ್ ಪಾಕಿಸ್ತಾನ್. ಅಮೆರಿಕ ಆಗಲಿ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಯಾರಾದರೂ ಸರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ, ಅಂದರೆ ಪಾಕ್ ಮೇಲೆ ದಾಳಿ ಮಾಡಿದ್ರೆ, ಅವರು ಡೆಲ್ಲಿ ಮುಂಬೈ ಮೇಲೆ ದಾಳಿ ಮಾಡ್ತಾರಂತೆ. ಏನು ಈ ಕಡಲೆ ಬೀಜ ತಿಂತ ಕೂತಿದೆ ನೋಡಿ ಭಾರತ. ಅವ್ರ ಮೇಲೆ ಯಾರೇ ದಾಳಿ ಮಾಡಿದ್ರು ಮುಂಬೈ ಡೆಲ್ಲಿ ಮೇಲೆ ದಾಳಿ ಮಾಡೋದೇ ಸೆಕೆಂಡ್ ಥಾಟೇ ಇಲ್ಲ, ಯೋಚಿಸಲೇಬೇಕಾಗಿಲ್ಲ ಪಾಕಿಸ್ತಾನ ಅಂತ ಬೇರೆ ಬಾಯಿ ಪಡ್ಕೊಂಡಿದ್ದ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂದರೆ, ಈಗ ನುಗ್ಗಿ ಹೊಡಿತಾ ಇದ್ದಾರೆ ಅನ್ನೋನ್ ಗನ್ ಬ್ಯಾನ್ಗಳು. ಅಸಲಿ ದುರಂದರ್ ಕಥೆ ಈಗ ತೆರೆದುಕೊಳ್ತಾ ಇದೆ ನೋಡಿ. ಪಾಕಿಸ್ತಾನಕ್ಕಂತೂ ಈಗ ಅಡಕತ್ರಿಯ ಪರಿಸ್ಥಿತಿ. ಸೌದಿ ಅರೇಬಿಯಾ ಬಿಗ್ ಟಾಸ್ಕ್ ಕೊಟ್ಟಿದೆ. ಸೌದಿ ಮೇಲೆ ಅಟ್ಯಾಕ್ ಆಗ್ತಾನೆ ಇದೆ. ಇರಾನ್ ನಿರಂತರವಾಗಿ ಎಲ್ಲ ರಾಷ್ಟ್ರಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾನೆ ಇದೆ. ಅವರ ತೈಲ, ಅನಿಲ, ಎಲ್ಲ ಇಂಧನದ ಮೂಲ ಟಾರ್ಗೆಟ್ ಮಾಡಿಕೊಂಡು ತನ್ನ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮಾಡಿದ್ರೆ ಪ್ರತಿಯಾಗಿ ಕೊಡ್ತಾನೆ ಇದೆ. ಈ ಸೌದಿದು ಪಾಕಿಸ್ತಾನದ್ದು ಒಪ್ಪಂದ ಇದೆಯಲ್ಲ, ಇವ್ರ ಮೇಲೆ ದಾಳಿ ಆದರೆ ಅವ್ರು ಬರಬೇಕು, ಅವ್ರ ಮೇಲೆ ದಾಳಿ ಆದರೆ ಇವ್ರು ಹೋಗಬೇಕು ಅಂತ. ಈಗ ಪಾಕಿಸ್ತಾನ ಯುದ್ಧಕ್ಕೆ ಇಳಿಬೇಕು ಅಂತ ತಾಕೀತು ಮಾಡಿದೆ. ಬರ್ತಿರೋ ಇಲ್ವೋ, ನಿಮಗೆ ಒಪ್ಪಂದ ನೆನಪಿದೆಯೋ ಇಲ್ವೋ ಅಂತ ನೆನಪಿಸಿತ್ತು. ಈಗ ಯುದ್ಧಕ್ಕೆ ಇಳಿಲೇಬೇಕು ಅಂತ ತಾಕೀತು ಮಾಡಿದ್ದಾರೆ. ಯುದ್ಧಕ್ಕೆ ಇಳಿದ್ರೆ ಇರಾನು ಬಡ್ದು ಬಾಯಿಗೆ ಹಾಕ್ಕೊಳ್ಳುತ್ತೆ ಪಾಕಿಸ್ತಾನವನ್ನು. ಯುದ್ಧಕ್ಕೆ ಇಳಿದೇ ಇದ್ದರೆ ಸೌದಿ ಎಲ್ಲ ಬಗೆಯ ನಂಟನ್ನು ಕಳೆದುಕೊಳ್ಬೇಕಾಗತ್ತೆ ಪಾಕಿಸ್ತಾನ. ಇರಾನ್ ಆಫರ್ ಕೊಡ್ತಿದೆ ಪಾಕಿಸ್ತಾನ ನಮ್ಮ ಜೊತೆ ಒಗ್ಗೂಡ್ಲಿ ಅಂತ. ಸೌದಿ ಹೇಳ್ತಿದೆ ಯುದ್ಧಕ್ಕೆ ಬರಲಿ ಅಂತ. ಈಗ ಎಂಥ ಸ್ಥಿತಿ ಇದೆ ಅಂದರೆ, ಯಾರದ್ದಾದರೂ ಒಂದು ಹೊಡೆತ ತಿನ್ನುತ್ತೆ ಪಾಕಿಸ್ತಾನ. ಮತ್ತು ಇಂಧನದ ಕೊರತೆಯಲ್ಲಿ ಇಡೀ ಪಾಕ್ ಶಟ್ ಡೌನ್ ಆಗಿದೆ, ಕತ್ತಲೆಯಲ್ಲಿ ಮುಳುಗಿದೆ ಪಾಕಿಸ್ತಾನ. ಇಂತಹ ಸ್ಥಿತಿಯಲ್ಲಿ ಪದೇ ಪದೇ ಭಾರತವನ್ನು ಕೆಣಕೋಕೆ ಬರ್ತಿತ್ತು. ಭಾರತದಿಂದ ಅಂತೂ ಅವ್ರಿಗೆ ಏನೇನು ಕೊಡಬೇಕೋ ಅದು ಈ ಬಿರು ಬೇಸಿಗೆಯಲ್ಲಿ ನೀರಿನ ಹೊಡೆತ, ಎಲ್ಲ ಬಗೆಯ ಹೊಡೆತಗಳು ಸಿಕ್ಕಿವೆ. ಅದ್ರ ಮೇಲೂ ಕೂಡ ಪಾಕಿಸ್ತಾನ ಭಾರತ ಕೆಣಕೋದು ಬಿಟ್ಟಿಲ್ಲ. ಎಲ್ಲ ಅಫ್ಘಾನ್ ದಾಳಿ, ಆ ದಾಳಿ, ಈ ದಾಳಿಯ ಹಿಂದೆ ಭಾರತವೇ ಇದೆ. ಭಾರತ ಯಾವುದೇ ಸಮಯದಲ್ಲಿ ಮತ್ತೊಂದು ಯುದ್ಧವನ್ನು ನಡೆಸಬಹುದು ಪಾಕ್ ಮೇಲೆ ಅಂತೆಲ್ಲ ಹೇಳಿ ಕನಸಲ್ಲಿ ಬೆಚ್ಚಿ ಬೀಳ್ತಿರೋ ಪಾಕಿಸ್ತಾನವನ್ನು ಈಗ ಭಾರತ ಎಲ್ಲ ಹೋಗಿ ಬೆಚ್ಚಿ ಬೀಳಿಸ್ಬೇಕಾಗಿಲ್ಲ. ಅನ್ನೌನ್ ಗನ್ ಮ್ಯಾನ್ಗಳು ಕನಸಲ್ಲಿ ಬೆವರೋ ರೀತಿ ಬೆದರಿಸಿದ್ದಾರೆ ಈಗ ಒಂದು ದಾಳಿಯಿಂದ. ಇನ್ನು ಮುಂದೆ ಹೆಂಗೆ ನಡೆಯುತ್ತೋ ದಾಳಿಯಲ್ಲಿ ಒಳಗೇ ನುಗ್ಗಿ ಹೊಡೆಯೋಕೆ ಶುರು ಮಾಡಿದ್ರು ಅಂದರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.